ನಮಸ್ತೆ ಆತ್ಮೀಯರೇ. ಈ ರಕ್ತಿ ವಿರಕ್ತಿಗಳ ಬಗ್ಗೆ ಮಾತಾಡ್ತಿದ್ವಿ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ಇನ್ನಷ್ಟು ಉದಾಹರಣೆಗಳು ಕೊಡೋದಾದರೆ, ಈಗ ಸಾಮಾನ್ಯವಾಗಿ ಭಾಳಷ್ಟು ಜನಕ್ಕೆ ಮಲಗುವ ಮುನ್ನ ಒಂದು ಲೋಟ ಹಾಲು ಕುಡಿದು ಮಲ್ಕೊಳ್ತಕ್ಕಂಥ ಅಭ್ಯಾಸ ಇರ್ತದೆ, ಹವ್ಯಾಸ ಇರ್ತದೆ. ಅದು 10 ವರ್ಷ ಆದರೂ ಕೂಡ ಒಂದೇ ಗ್ಲಾಸ್ ಆಗಿರ್ತದೆ ಹೊರತು 10 ವರ್ಷಕ್ಕೆ 10 ಗ್ಲಾಸ್ ಆಗಿ ವೃದ್ಧಿ ಆಗಿರೋದಿಲ್ಲ. ಅದು ಅಲ್ಲೇ ಇರ್ತದೆ ಅಥವಾ ಅದರ ಕ್ಷೀಣ ಆಗ್ತದೆ. ಅದೇ ಮಲಗುವ ಮುನ್ನ ಒಂದು ಗ್ಲಾಸು ಆಲ್ಕೋಹಾಲ್ ಕುಡಿದು ಮಲ್ಕೊಳ್ಳೋ ಅಭ್ಯಾಸ ಮಾಡಿದ್ರೆ ಅದು 10 ವರ್ಷದಲ್ಲಿ ಎಷ್ಟಾಗಿರ್ಬೋದು? ಒಂದೇ ಗ್ಲಾಸ್ ಆಗಿ ಉಳ್ಕೊಂಡಿರ್ತದೆ ಅದು. ಇದು ರಕ್ತಿ, ಇದು ವಿರಕ್ತಿ. ಇದ್ರ ಕಡೆ ಅನಾಸಕ್ತಿ, ಇದ್ರ ಕಡೆ ಅತ್ಯಾಸಕ್ತಿ. ಯಾವುದ್ರ ಕಡೆ ಅತ್ಯಾಸಕ್ತಿ ತೋರಬೇಕಾಗಿತ್ತು ಅದ್ರ ಕಡೆ ಅನಾಸಕ್ತಿಯಾಗಿ ಅದು ವಿರಕ್ತಗೊಳ್ತಾ ಇದೆ, ಕ್ಷೀಣಗೊಳ್ತಾ ಇದೆ. ಯಾವುದ್ರ ಕಡೆ ಅನಾಸಕ್ತಿ ಬೆಳೆಸ್ಕೊಳ್ಬೇಕಾಗಿತ್ತು ಅದು ರಕ್ತಿ ವಿಷಯ ಜಾಸ್ತಿಯಾಗಿ ಅದು ಅತ್ಯಾಸಕ್ತಿಯನ್ನು ಬೆಳೆಸ್ಕೊಳ್ತಾ ಇದೆ. ಉದಾಹರಣೆಗೆ, ಒಂದು ಹೆಣ್ಣಿನ ಜೊತೆ ಬಾಳುವೆ ಮಾಡು, ಬದುಕು, ಸಂಸಾರ ಮಾಡು. ಇದು ಈ ಯುಗದಲ್ಲಿ ಅದರ ಕಡೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ, ವಿರಕ್ತರಾಗ್ತಾ ಇದ್ದಾರೆ, ವೈರಾಗ್ಯ ಬರ್ತಾ ಇದೆ. ಅದೇ ಅನೇಕರ ಜೊತೆ ನೀನು ಮಲ್ಟಿಪಲ್ ಅಫೇರ್ಸ್ ಇಟ್ಕೋ. ಇದೇನಾದ್ರು ಕ್ಷೀಣವಾಗ್ತಾ ಇದೆಯಾ, ಅಕ್ಷೀಣವಾಗ್ತಾ ಇದೆಯಾ? ಈಗಿನ ಜನ್ರೇಷನಲ್ಲಿ ಅದು ಮಲ್ಟಿಪಲ್ ಅಫೇರ್ಸ್ ಅನ್ನೋದು ವೃದ್ಧಿ ಆಗ್ತಾ ಇದೆ. ಅಂದರೆ ರಕ್ತಿ ಜಾಸ್ತಿ ಆಗ್ತಾ ಇದೆ. ಈ ಸಂಸಾರ ಅಂತಕ್ಕಂಥದ್ರ ಮೇಲೆ ವಿರಕ್ತಿ ಬರ್ತಾ ಇದೆ. ಇದು ರಕ್ತಿಗೂ ವಿರಕ್ತಿಗಿರ್ತಕ್ಕಂಥ ಒಂದು ವಿಶೇಷತೆ. ನೋಡಿ, ಪ್ರಾಣಿಗಳು ರಕ್ತಿ ಮಾಡ್ತವೆ, ಆದರೆ ವರ್ಷಕ್ಕೊಮ್ಮೆ ಮಾತ್ರ ಅವು ಸಂತಾನಕ್ಕಾಗಿ ರಕ್ತಿ ಮಾಡ್ತವೆ. ಆದರೆ ಮನುಷ್ಯರು ದಿನಾ ಆ ರಕ್ತಿಯಲ್ಲೇ ಅನುರಕ್ತರಾಗಿರ್ತಾರೆ ಅಂತ ಹೇಳೋದಕ್ಕೆ ಈ ರಕ್ತಿಗೂ ವಿರಕ್ತಿಗಿರ್ತಕ್ಕಂಥ ವ್ಯತ್ಯಾಸ ಹೇಳ್ತಾ ಇದ್ದೀನಿ. ಹಾಗೇನೆ ಒಂದು ಅಂಬಾಸಿಡರ್ ಕಾರ್ ಕೊಡಿ ಅವನಿಗೆ. ಪ್ರತಿ ವರ್ಷ ಒಂದು ಅಂಬಾಸಿಡರ್ ಕಾರ್ ಕೊಡ್ತಾ ಹೋಗಿ. ಅವನಿಗೆ ಅದರ ಮೇಲೆ ಜಿಗುಪ್ಸೆ ಬಂದು ಅದರ ಮೇಲೆ ವಿರಕ್ತಿ ಹುಟ್ಟುಬಿಟ್ಟು ಅವನ ಕಾಲ್ನಡಿಗೆನೂ ಪ್ರಾರಂಭ ಮಾಡ್ಬೋದು. ಅದೇ ಅಂಬಾಸಿಡರ್ ಕಾರ್ಡ್ ಕೊಟ್ಟವನಿಗೆ ಪ್ರತಿ ವರ್ಷ ನೀವು ಪದೋನ್ನತಿ, ನೆಕ್ಸ್ಟು ಯಾವುದು ಝನ್ ಕೊಡಿ, ಮಾರುತಿ 800 ಕೊಡಿ, ಆಮೇಲೆ ಇನೋವಾ ಕೊಡಿ, ಆಮೇಲೆ ಆಡಿ ಕೊಡಿ, ಅಲ್ಲಿಗೆ ನಿಲ್ತಾನವನು. ಬೆಂಜ್ ಕೊಡಿ ಅಂತಾನೆ. ಬೆಂಜ್ ಕೊಟ್ಟರೆ ಅಲ್ಲಿಗೆ ನಿಲ್ಲೋದಿಲ್ಲ. ನನಗೆ ಒಂದು ಪ್ರೈವೇಟು ಜೆಟ್ ಕೊಡಿ ಅಂತ ಕೇಳ್ತಾನೆ. ಅಂದರೆ ಇದ್ರ ಕಡೆ ರಕ್ತಿ ಕಡೆ ಜಾಸ್ತಿ ಆಸಕ್ತಿ ಬೆಳೆಸ್ಕೊಂಡು ಹೋಗ್ತಾನೆ, ವಿರಕ್ತನಾಗ್ತಾನೆ ನಿಜವಾದ ಅವಶ್ಯಕತೆಗಳ ಕಡೆ. ಅಂದರೆ ಅವಶ್ಯಕತೆ ಇಲ್ಲದ್ರ ಕಡೆ ನಮಗೆ ರಕ್ತಿ ಬೆಳೆಯುತ್ತೆ. ಅವಶ್ಯಕತೆ ಇರುವುದ್ರ ಬಗ್ಗೆ ವಿರಕ್ತರಾಗ್ತಾ ಇದ್ದೀವಿ, ವೈರಾಗ್ಯ ಬೆಳೆಸ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಏಳು, ಅದು ಅವಶ್ಯಕತೆಯೋ ಅನಾವಶ್ಯಕತೆಯೋ ಅದರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಬೆಳಗ್ಗೆ ಏಳುವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಉದಾಸೀನವಾಗಿ ಎಷ್ಟೊತ್ತಿಗಾದರೂ ಎದ್ದೇಳ್ಬೋದು ಅಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ರಕ್ತಿ ಜಾಸ್ತಿ ಆಗ್ತಾ ಇದೆ, ವಿರಕ್ತಿ ಕಮ್ಮಿ ಆಗ್ತಾ ಇದೆ, ಶ್ರದ್ಧೆ ಕಮ್ಮಿ ಆಗ್ತಾ ಇದೆ. ಅಂಧಶ್ರದ್ಧೆ, ಮೂಢಶ್ರದ್ಧೆ ಇದು ಜಾಸ್ತಿ ಆಗ್ತಾ ಇದೆ. ನೋಡಿ, ದೇವರಿಗೆ ಕೈ ಮುಗಿ, ಗುರು ಹಿರಿಯರಿಗೆ ಕೈ ಮುಗಿ, ಇದು ಒಳ್ಳೆಯ ಹವ್ಯಾಸ. ಇದ್ರ ಬಗ್ಗೆ ನಾವು ವಿರಕ್ತರಾಗ್ತಾ ಇದ್ವಿ, ಈ ಸಂಖ್ಯೆ ಕಮ್ಮಿ ಆಗ್ತಾ ಇದ್ವಿ. ಅದೇ ಎಲೆಕ್ಷನ್ ಬರಲಿ, ಕಾರ್ಯವಾಸಿ ಕತ್ತೆ ಕಾಲು ಅಂತೇಳಿ ಎಲ್ಲ ಗುಡಿಗಳನ್ನು ಸುತ್ತೀವಿ, ಕಂಡುಕೊಂಡವ್ರ ಕಾಲಿಗೆಲ್ಲ ಬೀಳ್ತೀವಿ. ಅಂದರೆ ಈ ರೀತಿಯ ರಕ್ತಿ ಜಾಸ್ತಿ ಆಗ್ತಾ ಇದೆ. ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಇದರ ಮೇಲೆ ಸೇವೆ, ಇದರ ಮೇಲೆ ನಾವು ವಿರಕ್ತರಾಗ್ತಾ ಇದ್ವಿ ಅಂತ ಹೇಳೋದಕ್ಕೆ ಈ ರಕ್ತಿಗೂ ವಿರಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾನು ಉದಾಹರಣೆಗಳ ಸಮೇತ ಹೇಳ್ತಾ ಇದ್ದೀನಿ. ನೀವು ರಕ್ತಿ ಕಡೆ ಹೋಗ್ತಿರೋ ಅಥವಾ ವಿರಕ್ತಿ ಕಡೆ ಹೋಗ್ತಿರೋ, ಬೇಡವಾದ್ದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿರೋ ಅಥವಾ ಬೇಕಾದ್ರಲ್ಲಿ ನಾವು ವ್ಯಸ್ತರಾಗ್ತಿರೋ, ಅದು ನಮಗೆ ಬಿಟ್ಟಿದ್ದು, ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಶುಭವಾಗಲಿ. ನೀವೆಲ್ಲ ಬೇಕಾದರ ಕಡೆ ಶ್ರದ್ಧೆಯನ್ನು ಬೆಳೆಸ್ಕೊಡಿ, ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.